ಕೇಂದ್ರದ ಯಾವ ಘೋಷಣೆ ಸಹಿತ ಯಥಾರ್ಥಕ್ಕೆ ಅಂದರೆ ವಾಸ್ತವಕ್ಕೆ ಬಂದಿಲ್ಲ ಅನ್ನೋದು ಗಮನಿಸ್ಬೇಕಾಗಿದೆ ಇಲ್ಲಿ. ಈ ಎಲ್ಲ ನೆಲೆಯಲ್ಲಿ ಇದು ಸಹಿತ ಸಾಧ್ಯ ಆಗ್ತದೆ ಅಂತ ಒಂದು ಮಾತಿದ್ರು ಸಹಿತ ನಂಬಬೇಕಾಗ್ತದೆ. ದೇಶದ ಪ್ರಧಾನಿಯವರು ಅವ್ರು ಹೇಳ್ತಾ ಇದ್ದಾರೆ ಅಂದರೆ ಏನೋ ಆಗ್ತದಪ್ಪ, ಒಂದು ಒಳ್ಳೆಯ ಭರವಸೆನೂ ಆಗಲಿ ಅನ್ನೋಂಥ ಮಾತನ್ನು ಹೇಳ್ತಾ, ಅದೇ ಕಾಲಕ್ಕೆ ಇನ್ನೊಂದು ಫಸ್ಟ್ ಟೈಮ್ ಈ ಪ್ರಧಾನಿಗಳ ಭಾಷಣದಲ್ಲೇ RSS ಬಗ್ಗೆ ಮಾತಾಡಿದ್ದು, ಜೊತೆಗೆ 100 ವರ್ಷ ಅದರ ಬಗ್ಗೆ ನೆನಪಿಸ್ಕೊಂಡಿದ್ದು, ಅದು ದೇಶಕ್ಕೆ ಸೇವೆ ಮಾಡಿದ ಸಾಮಾಜಿಕ ಮತ್ತು ಆರ್ಥಿಕ ನೆಲೆಗಟ್ಟಿನಲ್ಲಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. RSS ಕಳೆದ 100 ವರ್ಷಗಳಿಂದ ರಾಷ್ಟ್ರ ನಿರ್ಮಾಣ ಕಾರ್ಯದಲ್ಲಿ ತನ್ನನ್ನು ತೊಡಗಿಸಿಕೊಂಡಿದೆ. ಇದು ಒಂದು ರೀತಿ ವಿಶ್ವದ ಅತಿ ದೊಡ್ಡ NGO ಆಗ್ತದೆ ಅನ್ನುವಂಥ ಮಾತು. ಹೌದು, RSS ಕಳೆದ 100 ವರ್ಷಗಳಿಂದ ತನಗೆ ಸರಿ ಕಂಡ ರೀತಿಯಲ್ಲಿ ಬಂದದ. ಅದು ಎಷ್ಟು ಮಟ್ಟಿಗೆ ಜನಸಾಮಾನ್ಯರಿಗೆ ಉಪಯೋಗ ಐತೆ ಅನ್ನೋಕ್ಕಿಂತಲೂ ಅದು 100 ವರ್ಷ ದಾಟ್ಯದ. ಅದರಲ್ಲೇ ಏನೋ ಒಂದಿಷ್ಟು ಒಳ್ಳೆ ಕೆಲಸ ಮಾಡುವಂಥ ಶಕ್ತಿ ಇರೋದ್ರಿಂದ 100 ವರ್ಷ ಬಂದದ್ದು ಸಹಿತ ಅಷ್ಟೇ ಗಮನಿಸಬೇಕಾಗಿದೆ. ನಾವು ಸುಮ್ಮನೆ ಟೀಕೆ ಮಾಡೋಕ್ಕಿಂತಲೂ, ಯಾಕೆ ಒಂದು ಸಂಸ್ಥೆ ಉಳಿಬೇಕಾದ್ರೆ ಜನ ಮನಸ್ಸನ್ನು ಗೆಲ್ಲಬೇಕಾಗ್ತದೆ. ಅದರಲ್ಲೇ ಐಡಿಯಾಲಜಿಯಲ್ಲಿ ಏನೋ ತಪ್ಪುಗಳಿರ್ಬೋದು, ಬಟ್ ಅದು ಉಳಿದದಲ್ಲ, ದೊಡ್ಡ ಸಂಸ್ಥೆಯಾಗೆ ಅಷ್ಟು ಸತ್ಯ. ಅದ್ರ ಬಗ್ಗೆ ಮಾತಾಡಿದ್ದು ತಪ್ಪೋ ಸರಿನೋ ಅವ್ರಿಗೆ ಬಿಟ್ಟಂಥದ್ದು. ಬಟ್ ಅದು ಇದ್ದಿದ್ದೇನು ಸುಳ್ಳಲ್ಲ. ಇನ್ನು ಇದ್ರ ಜೊತೆಗೆ ಸುದರ್ಶನ್ ಚಕ್ರ ಅಂತ ಹೇಳ್ತಾರೆ, ಡಿಫೆನ್ಸ್ ಬಗ್ಗೆ ಹೊಸದೇನು ತರ್ತೀನಿ, ಮಾಡ್ತೀನಿ, ಇನ್ನಷ್ಟು ದುಡ್ಡು ಬಂಡವಾಳ ಹಾಕ್ತೀನಿ, 1 ಲಕ್ಷ ಕೋಟಿ ರೂಪಾಯಿ ಹಾಕ್ತೀನಿ ಅನ್ನುವಂಥ ಮಾತುಗಳು ಮಾತಾಡಿದ್ದಾರೆ. ಅದರಲ್ಲಿ ನಾವು